ಮೊದಲನೆಯ ಪ್ರಶ್ನೆ, ಬೆಳಗಿನ ಉಪಹಾರವನ್ನು ತ್ಯಜಿಸುವುದರಿಂದ ಯಾವ ರೋಗ ಬರುತ್ತದೆ? ಎ. ಮೂತ್ರದ ಕಲ್ಲು, ಬಿ. ಮೈಗ್ರೇನ್, ಸಿ. ಕ್ಯಾನ್ಸರ್, ಡಿ. ಹೃದಯ ರೋಗ. ಉತ್ತರ ಡಿ. ಹೃದಯ ರೋಗ. ಎರಡನೆಯ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಏನು ಕುಡಿಯಬೇಕು? ಎ. ಜೇನು, ಬಿ. ಹಾಲು, ಸಿ. ಮೊಸರು, ಡಿ. ಕಾಫಿ. ಉತ್ತರ ಎ. ಜೇನು. ಮೂರನೆಯ ಪ್ರಶ್ನೆ, ಯಾವ ಮಾನವನ ಅಂಗವು ರಕ್ತದಿಂದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ? ಎ. ಹೃದಯ, ಬಿ. ಯಕೃತ್, ಸಿ. ಚರ್ಮ, ಡಿ. ಮೂತ್ರಪಿಂಡ. ಉತ್ತರ ಡಿ. ಮೂತ್ರಪಿಂಡ. ನಾಲ್ಕನೆಯ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಉತ್ತಮವಾದ ತರಕಾರಿ ಯಾವುದು? ಎ. ಬದನೆಕಾಯಿ, ಬಿ. ಈರುಳ್ಳಿ, ಸಿ. ಟೊಮ್ಯಾಟೊ, ಡಿ. ಆಲೂಗಡ್ಡೆ. ಉತ್ತರ ಬಿ. ಈರುಳ್ಳಿ. ಐದನೆಯ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವವರಿಗೆ ಯಾವ ರೋಗ ಬರುವ ಸಾಧ್ಯತೆ ಹೆಚ್ಚಿದೆ? ಎ. ಮಧುಮೇಹ, ಬಿ. ಕಿಡ್ನಿ ಸಮಸ್ಯೆಗಳು, ಸಿ. ಮೆದುಳಿನ ಸಮಸ್ಯೆಗಳು, ಡಿ. ಹೃದಯ ಸಮಸ್ಯೆ. ಉತ್ತರ ಎ. ಮಧುಮೇಹ. ಆರನೆಯ ಪ್ರಶ್ನೆ, ವಾಟ್ಸಾಪ್ ಯಾವ ದೇಶಕ್ಕೆ ಸೇರಿದಂತ ಕಂಪನಿಯಾಗಿದೆ? ಎ. ಇಂಡಿಯಾ, ಬಿ. ಅಮೆರಿಕಾ, ಸಿ. ಚೀನಾ, ಡಿ. ಬ್ರಿಟನ್. ಉತ್ತರ ಬಿ. ಅಮೆರಿಕಾ. ಏಳನೆಯ ಪ್ರಶ್ನೆ, ಯಾವ ಜಂತು ದಿನದಲ್ಲಿ 22 ತಾಸುಗಳು ನಿದ್ರಿಸುತ್ತವೆ ಅಥವಾ ನಿದ್ದೆ ಮಾಡುತ್ತವೆ? ಎ. ಕೋಲ, ಬಿ. ಕರಡಿ, ಸಿ. ಚಿರತೆ, ಡಿ. ಆಮೆ. ಉತ್ತರ ಎ. ಕೋಲ. ಎಂಟನೆಯ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ಎ. ಚಿಕ್ಕು, ಬಿ. ಸೀತಾಫಲ, ಸಿ. ದ್ರಾಕ್ಷಿ, ಡಿ. ಪಪ್ಪಾಯಿ. ಉತ್ತರ ಡಿ. ಪಪ್ಪಾಯಿ. ಒಂಬತ್ತನೆಯ ಪ್ರಶ್ನೆ, ಚಹಾ ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ. ಏಕಾಗ್ರತೆ ಹೆಚ್ಚಿಸುತ್ತದೆ, ಬಿ. ಒತ್ತಡ ಕಡಿಮೆ, ಸಿ. ರೋಗ ನಿರೋಧಕ ಶಕ್ತಿ, ಡಿ. ಹೃದಯ ರೋಗ. ಉತ್ತರ ಮೇಲಿನ ಎಲ್ಲವೂ. ಚಹಾ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿರುತ್ತದೆ. ಚಹಾ ಕುಡಿಯುವುದರಿಂದ ಹೃದಯ ರೋಗ ಬಾರದಂತೆ ತಡೆಯುತ್ತದೆ, ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ, ಒತ್ತಡ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹತ್ತನೆಯ ಪ್ರಶ್ನೆ, ಮೊದಲ ಮಾನವ ನಿರ್ಮಿತ ಬಣ್ಣ ಯಾವುದು? ಎ. ನೀಲಿ, ಬಿ. ಗುಲಾಬಿ, ಸಿ. ಕಿತ್ತಳೆ, ಡಿ. ಕೆಂಪು. ಉತ್ತರ ಎ. ನೀಲಿ. ಹನ್ನೊಂದನೆಯ ಪ್ರಶ್ನೆ, ಸಮುದ್ರದಲ್ಲಿ ಬರುವಂತ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ಎ. ತುಫಾನ್, ಬಿ. ನೆರೆ, ಸಿ. ಸೈಕ್ಲೋನ್, ಡಿ. ಸುನಾಮಿ. ಉತ್ತರ ಡಿ. ಸುನಾಮಿ. ಹನ್ನೆರಡನೆಯ ಪ್ರಶ್ನೆ, ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ? ಎ. ಮಾವಿನ ಗಿಡ, ಬಿ. ಬ್ಲಡ್ ವುಡ್, ಸಿ. ಬಾಳೆ ಗಿಡ, ಡಿ. ಆಲದ ಗಿಡ. ಉತ್ತರ ಬಿ. ಬ್ಲಡ್ ವುಡ್. ಹದಿಮೂರನೆಯ ಪ್ರಶ್ನೆ, ಕೆಂಪು ಮತ್ತು ಹಸಿರು ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗದ ಜೀವಿ? ಎ. ಅಳಿಲು, ಬಿ. ಗೆದ್ದಲು, ಸಿ. ಬೆಕ್ಕು, ಡಿ. ಜೇನುನೊಣ. ಉತ್ತರ ಎ. ಅಳಿಲು. 14ನೇ ಪ್ರಶ್ನೆ, ಯಾವ ಜೀವಿ ತನ್ನ ಮೂಗಿನ ಮೂಲಕ ನೀರು ಕುಡಿಯುತ್ತದೆ? ಎ. ಹಸು, ಬಿ. ನಾಯಿ, ಸಿ. ಕರಡಿ, ಡಿ. ಆನೆ. ಉತ್ತರ ಡಿ. ಆನೆ. 15ನೇ ಪ್ರಶ್ನೆ, ಪ್ರಪಂಚದಲ್ಲಿ ಯಾವ ಜೀವಿ ಹೆಚ್ಚು ವಿದ್ಯುತ್ತನ್ನು ತಡೆಹಿಡಿದಿದೆ? ಎ. ಗೆದ್ದಲು, ಬಿ. ಜೇನುನೊಣ, ಸಿ. ಕಾಗೆ, ಡಿ. ಅಳಿಲು. ಉತ್ತರ ಡಿ. ಅಳಿಲು.
16ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಇಲಾಖೆ ಯಾವುದು? ಎ ಬ್ಯಾಂಕ್, ಬಿ ಪೊಲೀಸ್, ಸಿ ಆರ್ಮಿ, ಡಿ ಭಾರತೀಯ ರೈಲ್ವೆ. ಉತ್ತರ ಡಿ ಭಾರತೀಯ ರೈಲ್ವೆ. 17ನೇ ಪ್ರಶ್ನೆ, ನಿಂತುಕೊಂಡು ಆಹಾರ ಸೇವನೆಯಿಂದ ಉಂಟಾಗುವ ರೋಗ ಯಾವುದು? ಎ ತಲೆ ತಿರುಗುವಿಕೆ, ಬಿ ಕಣ್ಣಿನ ಪೊರೆ, ಸಿ ತಲೆನೋವು, ಡಿ ಅಸಿಡಿಟಿ. ಉತ್ತರ ಡಿ ಅಸಿಡಿಟಿ. 18ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಯಾವ ಪಾನೀಯ ಕುಡಿಯಬಾರದು? ಎ ಹಾಲು, ಬಿ ಜ್ಯೂಸ್, ಸಿ ಕೂಲ್ ಡ್ರಿಂಕ್ಸ್, ಡಿ ಕಾಫಿ. ಉತ್ತರ ಡಿ ಕಾಫಿ. 19ನೇ ಪ್ರಶ್ನೆ, ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಚಿಕ್ಕು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಕಲ್ಲಂಗಡಿ. ಉತ್ತರ ಡಿ ಕಲ್ಲಂಗಡಿ. 20ನೇ ಪ್ರಶ್ನೆ, ನಾವು ಏನು ಮಾಡಿದಾಗ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬಡಿದುಕೊಳ್ಳಲು ಆರಂಭಿಸುತ್ತದೆ? ಎ ಕೆಮ್ಮಿದಾಗ, ಬಿ ಸೀನಿದಾಗ, ಸಿ ಭಯ ಉಂಟಾದಾಗ, ಡಿ ಕೆಟ್ಟ ಕನಸು ಬಂದಾಗ. ಉತ್ತರ ಬಿ ಸೀನಿದಾಗ. ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗಡ್ಡೆ ತಿನ್ನಬಾರದು? ಎ ಸಕ್ಕರೆ, ಬಿ ಅಲರ್ಜಿ, ಸಿ ಮಲೇರಿಯಾ, ಡಿ ಅತಿಸಾರ. ಉತ್ತರ ಎ ಸಕ್ಕರೆ. ಆಲೂಗಡ್ಡೆಯಲ್ಲಿ ಹೆಚ್ಚಿನ ಮಟ್ಟದ ಸರಳ ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿದೆ ಮತ್ತು ವ್ಯಕ್ತಿಯ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. ಹೆಚ್ಚು ಆಲೂಗಡ್ಡೆ ತಿನ್ನುವುದು ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿಗಳು ಯಾವುವು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಟೊಮ್ಯಾಟೊ. ಉತ್ತರ ಬಿ ಬೀಟ್ರೂಟ್. ರಕ್ತದಲ್ಲಿನ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ತರಕಾರಿ ಅಂದರೆ ಅದು ಬೀಟ್ರೂಟ್ ಆಗಿದೆ. ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಹೃದಯ ರೋಗ, ಡಿ ಕೀಲು ನೋವು. ಉತ್ತರ ಡಿ ಕೀಲು ನೋವು. ಹೊಸ ಅಧ್ಯಯನದ ಪ್ರಕಾರ ಚೇಳಿನ ವಿಷವು ನೋವು ನಿವಾರಕವಾಗಿ, ಅದರಲ್ಲಿ ಕೀಲು ನೋವು ಕಾಯಿಲೆಗಳಿಗೆ ಚಿಕಿತ್ಸೆಗಾಗಿ ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ. ಸಿಮ್ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಜರ್ಮನಿ, ಬಿ ಇಂಡಿಯಾ, ಸಿ ನೇಪಾಳ, ಡಿ ಅಮೆರಿಕ. ಉತ್ತರ ಎ ಜರ್ಮನಿ. ಸಿಮ್ ಕಾರ್ಡ್ ಅನ್ನು ಮೊದಲು 1991ರಲ್ಲಿ ಜರ್ಮನಿಯಲ್ಲಿ ಕಂಡುಹಿಡಿಯಲಾಯಿತು.